ಈಗಿನ ಮುಖ್ಯ ಸುದ್ದಿ ನಮ್ಮ ಭಾರತದ ಬಗ್ಗೆ, ಭಾರತದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ. ರಾಹುಲ್ ಗಾಂಧಿಯವರು ದಕ್ಷಿಣ ಅಮೇರಿಕದ ಕೊಲಂಬಿಯಾ ದೇಶಕ್ಕೆ ಹೋಗಿ ಕೆಟ್ಟದಾಗಿ ಮಾತನಾಡಿದರು, ಅವರು ದೇಶದ್ರೋಹದಂತ ಮಾತನಾಡಿದರು ಎಂಬಂತಹ ಚರ್ಚೆಗಳು ಈಗ ಗೋಧಿ ಮೀಡಿಯಾಗಳಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಅಂದರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ, ಅಂದರೆ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈಗ ದಕ್ಷಿಣ ಅಮೇರಿಕದ ದೇಶಗಳಲ್ಲಿ ಪರ್ಯಟನೆ ಮಾಡ್ತಿದ್ದಾರೆ. ಅವರು ಅಲ್ಲಿ ಕಾಲೇಜುಗಳಲ್ಲಿ ತಮ್ಮ ಉಪನ್ಯಾಸಗಳನ್ನು ನೀಡುತ್ತಿದ್ದಾರೆ. ಅವರು ಅಲ್ಲಿ ಮಾತನಾಡಿದ ಕೆಲವು ವಿಚಾರಗಳು ಇಲ್ಲಿ ಭಾರತದಲ್ಲಿದ್ದವರಿಗೆ, ಅಂದರೆ ಭಾರತ ಗೋಧಿ ಮೀಡಿಯಾದವರಿಗೆ ಹಾಗೂ ಕೆಲವು ಪಕ್ಷ ಮತ್ತು ಸಂಘದವರಿಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಅವರು ಹೇಳಿದ್ದು ರಾಷ್ಟ್ರದ್ರೋಹ, ದೇಶದ್ರೋಹದ ಮಾತುಗಳು ಎಂಬಂತೆ ಬಿಂಬಿಸುತ್ತಿದ್ದಾರೆ. ಆದರೆ ನಾವು ಅವರು ಆಡಿದ ಆ ಮಾತುಗಳನ್ನು, ರಾಹುಲ್ ಗಾಂಧಿ ಅಲ್ಲಿ ಹೇಳಿರುವ ಮಾತುಗಳನ್ನು ಗಮನಿಸುವಾಗ ನಮಗೆ ಅದರಲ್ಲಿ ಯಾವ ರೀತಿಯಲ್ಲಿ ತಪ್ಪು ಇದೆ ಎಂಬುದು ಮನದಟ್ಟಾಗುತ್ತದೆ. ಆ ತಪ್ಪನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಈ ಗೋಧಿ ಮೀಡಿಯಾಗಳು ಅಂತ ಹೇಳ್ತಾರಲ್ಲ, ಗೋಧಿ ಮೀಡಿಯಾಗಳು ಹೇಳುವಂತಹ ವಿಷಯಕ್ಕೂ ಅಥವಾ BJP ಮತ್ತು ಸಂಘ ಪರಿವಾರದವರು ಹೇಳುವಂತಹ ಮಾತಿಗೂ ರಾಹುಲ್ ಗಾಂಧಿಯವರು ಹೇಳಿದಂತಹ ಭಾಷಣಕ್ಕೂ ಯಾವುದಾದ್ರೂ ಸಂಬಂಧ ಇದೆಯೇ, ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬಂಥ ವಿಚಾರಗಳು ನಮಗೆ ತಿಳಿದು ಬರುತ್ತೆ. ಅಂಥ ವಿಚಾರಗಳು ತಿಳಿಯದೆ ನಾವು ಯಾವುದನ್ನು ಮಾತನಾಡಬಾರದು. ಅದಕ್ಕಾಗಿ ಅಂತಹ ವಿಚಾರಗಳನ್ನು ನಾವು, ಅವರು ಮಾತನಾಡಿರುವಂತಹ ವಿಚಾರಗಳನ್ನು ಪೂರ್ತಿಯಾಗಿ ನೋಡಬೇಕು. ಆ ಪೂರ್ತಿಯಾಗಿ ನೋಡಿದಾಗಲೇ ನಮಗೆ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಆಗೋದು. ಆದರೂ ನಾನು ಇಲ್ಲಿ ಅವರು ಹೇಳಿದ ಮಾತುಗಳ ಕೆಲವು ವಿಚಾರಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಯತ್ನ ಮಾಡುತ್ತಿದ್ದೇನೆ. ಇದು ಒಂದು ವಿಶ್ಲೇಷಣೆ ಅಥವಾ ಸಂಕ್ಷಿಪ್ತವಾಗಿ ಹೇಳುವಂಥ ವಿಚಾರ. ಆ ವಿಚಾರಗಳನ್ನು ಕೇಳುವುದಕ್ಕಿಂತ ಮೊದಲು ಸುದ್ದಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೇಳಿದೆ, ರಾಹುಲ್ ಗಾಂಧಿಯ ಬಗ್ಗೆ ಈಗ ತುಂಬ ವಿರೋಧವಾದ ರೀತಿಯಲ್ಲಿ ಜನರು ಮಾತನಾಡುವುದನ್ನು ಕೇಳುತ್ತಿದ್ದೇವೆ. ಅಂದರೆ ಗೋಧಿ ಮೀಡಿಯಾ ಅಥವಾ BJP ಪಕ್ಷ ಮತ್ತು ಇತರೆ ಸಂಘ ಪರಿವಾರದವರು ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ. ಆದರೆ ಅವರು ಮೊದಲನೇದಾಗಿ ಅಲ್ಲಿ ಮಾತಾಡಿದ್ದ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೇನೆ ನೋಡಿ. ಅವರು ಮೊದಲು ಅಲ್ಲಿ ಇರುವಂಥ ಬೈಕ್ಗಳನ್ನು ನೋಡಿದಾಗ, ಅಲ್ಲಿರುವ ಬಜಾಜ್ ಬೈಕ್ಗಳನ್ನು ನೋಡಿದಾಗ, ಅವರು ಆ ಬಜಾಜ್ ಬೈಕ್ಗಳನ್ನು ನೋಡ್ತಾ ಹೇಳ್ತಾರೆ, ನಮ್ಮ ಮಹಾನ್ ಭಾರತದ ಉತ್ಪನ್ನಗಳು ಇಲ್ಲಿ ಯಾವ ರೀತಿಯಲ್ಲಿ ಜನಪ್ರಿಯವಾಗಿದೆ ಎಂಬುದನ್ನು ನೋಡುವಾಗ ನನಗೆ ಸಂತೋಷವಾಗುತ್ತಿದೆ, ನನಗೆ ಹೆಮ್ಮೆ ಅನಿಸುತ್ತಿದೆ ಎಂದರು. ಅಂದರೆ ಅದು ಒಂದು ಅಭಿಪ್ರಾಯ ಅವರು. ಆಮೇಲೆ ಅವರು ಎರಡನೇದಾಗಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ಕೇರಳ ಅಭಿವೃದ್ಧಿ ಹೊಂದಿದ ಒಂದು ರಾಜ್ಯವಾಗಿದೆ. ಯಾಕೆ ಅದು ಅಭಿವೃದ್ಧಿ ಹೊಂದಿದೆ ಅಂದರೆ ವಿಕೇಂದ್ರೀಕರಣ ಅಂದರೆ ಸ್ವಾಯತ್ತತೆ ಒಂದು ಮಾಡುವಂತಹ ರೀತಿಯಿಂದ ಅದು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಎಲ್ಲ ನಮ್ಮ ದೇಶದ ಬೇರೆಲ್ಲ ರಾಜ್ಯಗಳಿಗಿಂತಲೂ ಮುಂದಿದೆ. ಅದು ಅಲ್ಲಿನ ಸರ್ಕಾರಕ್ಕೆ ಸಾಧ್ಯವಾಯಿತು. ಹೆಂಗಂದರೆ ಅದೆಲ್ಲವೂ ವಿಕೇಂದ್ರೀಕರಣ ತತ್ವದ ಅಡಿಯಲ್ಲಿ ಆ ರೀತಿಯಲ್ಲಿ ಅವರು ಕೆಲಸ ಮಾಡಿದರೆಂದು ಅವರು ತಮ್ಮ ಮಾತನ್ನು ಆರಂಭಿಸುತ್ತಾರೆ. ಅಂದರೆ ಅವರು ಕೇಳಿದ ಹೇಗೆ ಭಾರತದಲ್ಲಿ ಯಾವ ರೀತಿಯ ಆಡಳಿತ ಯಾವ ರೀತಿಯಲ್ಲಿ ಆಗಬೇಕೆಂಬುದು ನಿಮ್ಮ ಕಲ್ಪನೆ ಎಂಬುದನ್ನು ಅವರು ಕೇಳಿದಾಗ ಅವರು ಹೇಳಿದಂಥ ಒಂದು ರೀತಿ. ಅಂದರೆ ಕೇರಳವನ್ನು ಅವರು ಉದಾಹರಣೆಯಾಗಿ ತಗೊಂಡರು. ಬೇರೆ ಯಾವ ರಾಜ್ಯವನ್ನು ಅವರು ಉದಾಹರಣೆಯಾಗಿ ತೆಗೆದುಕೊಳ್ಳಲ್ಲ. ಕೇರಳದಲ್ಲಿರುವಂಥ ಅಭಿವೃದ್ಧಿಯ ಆ ಒಂದು ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಅವರು ಸಾಧನೆ ಮಾಡಿರುವ ಒಂದು ರೀತಿಯನ್ನು ಅವರು ಎತ್ತಿ ತೋರಿಸ್ತಾರೆ. ಅಂದರೆ ಇದಕ್ಕೆಲ್ಲವೂ ವಿಕೇಂದ್ರೀಕರಣ, ಅಂದರೆ ನಾವು ಎಲ್ಲವನ್ನ ಅದರದೇ ಆದ ರೀತಿಯಲ್ಲಿ ಸಹಕಾರದಿಂದ ಮಾಡಿದಾಗ ಅಲ್ಲಿ ಅಭಿವೃದ್ಧಿ ಆಗುತ್ತದೆ ಎಂಬುದು. ಅವರು ತಮ್ಮ ಮಾತನ್ನು ಮುಂದುವರೆದು ಇಂಧನ ಅಂದರೆ ನಮ್ಮ ಇಂಧನವೇ
ಪ್ರತಿಯೊಂದು ರಾಷ್ಟ್ರದ ಶಕ್ತಿಯಾಗಿ ಬೆಳೆದಿತ್ತು. ಅದು ಈಗಲೂ ಅದೇ ರೀತಿ ಬೆಳೀತಾ ಇದೆ. ಅಂದರೆ ಈ ಇಂಧನದ ಬದಲಾವಣೆ, ಇಂಧನ ಯಾವ ರೀತಿ ಆಗುತ್ತೆ? ಹಿಂದೆ ಬ್ರಿಟನ್ ದೇಶ ಕಲ್ಲಿದ್ದಲು ಮತ್ತು ಸ್ಟ್ರೀಮ್ ಎಂಜಿನಿಂದ ಅದು ಮುಂದೆವರೆದು ಅದು ಪ್ರಾಬಲ್ಯವನ್ನು ಹೊಂದಿತು. ಅದು ಹೆಚ್ಚಿನ ಸಾಮ್ರಾಜ್ಯವಾಗಿ ಅದು ಪ್ರಾಬಲ್ಯವನ್ನು ಹೊಂದಿ, ಶಕ್ತಿಯುತ ಪ್ರಾಬಲ್ಯವನ್ನು ಹೊಂದಿ, ನೇವಿಯಂತಹ ದೊಡ್ಡ ನೇವಿಯಂಥ ನೌಕಾದಳವು ಅವರಲ್ಲಿತ್ತು. ಆದ್ದರಿಂದ ಅವರು ಪ್ರಪಂಚದ ಹಲವು ದೇಶಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಶಕ್ತಿವಂತ ರಾಷ್ಟ್ರವಾಗಿ ಬೆಳೆಯಿತು. ಆದರೆ ಮುಂದುವರೆದು ಮತ್ತೊಂದು ಪೆಟ್ರೋಲ್ ಮತ್ತು ಕಂಪ್ರೆಷನ್ ಎಂಜಿನ್ಗಳು ಯಾವಾಗ ಶುರುವಾಯಿತೋ, ಅಂದರೆ ಅದು ಅಮೇರಿಕಾದಲ್ಲಿ ಪೆಟ್ರೋಲ್ ಮತ್ತು ಕಂಪ್ರೆಷನ್ ಎಂಜಿನ್ಗಳ ತಯಾರಿಕೆ ಶುರುವಾಗಿ ಅದರ ಬಳಕೆ ಹೆಚ್ಚಾದೊಡನೆ ಅಲ್ಲಿ, ಅಂದರೆ ಪೆಟ್ರೋಲ್ ಇಂಧನ ಯಾವ ಯಥೇಚ್ಛವಾಗಿ ಬಳಕೆಯಾಗಲು ಶುರುವಾಯಿತು, ಆವಾಗ ಅಮೇರಿಕ ಎಲ್ಲ ರಾಷ್ಟ್ರಗಳಿಗಿಂತಲೂ ಶಕ್ತಿಯುತವಾದ ರಾಷ್ಟ್ರವಾಯಿತು. ಅಂದರೆ ಇಂಧನ ಅಲ್ಲಿನ ಬದಲಾವಣೆಯಿಂದ ಆವಾಗ ಬ್ರಿಟನ್ನ ಶಕ್ತಿ ಕುಂದುತ್ತಾ ಹೋಯಿತು. ಆಗ ಅಮೇರಿಕ ಆ ಶಕ್ತಿಯಲ್ಲಿ ಮುಂದುವರಿಯಿತು. ಹಾಗೆ ಅಮೇರಿಕ ಮುಂದುವರೆದಾಗ ಅಮೇರಿಕದ್ದು ದೊಡ್ಡ ಸಂಪತ್ಭರಿತ ರಾಷ್ಟ್ರವಾಗಿ ಬೆಳೆಯಲು ಸಾಧ್ಯವಾಯಿತು. ಇಂಥ ವಿಷಯಗಳನ್ನು ಹೊತ್ತು ಬರುತ್ತಿರುವ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ನೀವೆಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯ. ಪೆಟ್ರೋಲ್ ಅಂದರೆ ಇಂಧನದ ಮಾರ್ಪಾಡಿನಿಂದ ಅವರು ಬಂದಾಗ ಕಲ್ಲಿದ್ದಲಿನ ಮತ್ತು ಸ್ಟೀಮಿನ ಕೆಲಸ ನಿಂತು ಹೋಯಿತು. ಎಲ್ಲವೂ ಕಂಪ್ರೆಷನ್ ಮತ್ತು ಪೆಟ್ರೋಲಿಯಂ ಇಂಧನದ ಬಳಕೆ ಹೆಚ್ಚಾಯಿತು. ಈಗಲೂ ಅಂತಹ ಒಂದು ಕಾರ್ಯಗಳು ನಡೀತಾ ಇದೆ. ಈಗಲೂ ನಡೀತಾ ಇರೋದು, ಈಗ ಎಲ್ಲವೂ ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಕಲ್ಲಿದ್ದಲಿಲ್ಲ ಅಥವಾ ಸ್ಟೀಮ್ ಎಂಜಿನ್ಗಳ ಕಾಲ ಮುಗಿದೋಯಿತು. ಈಗ ಏನಿದ್ದರೂ ಎಲೆಕ್ಟ್ರಿಕ್ಕಿಂದ ವಾಹನಗಳು ಹೇರಳವಾಗಿ ತಯಾರಾಗ್ತಾಯಿದೆ. ಎಲೆಕ್ಟ್ರಿಕ್ ಎಂಜಿನ್ಗಳು ತಯಾರಾಗ್ತಾಯಿದೆ. ಎಲೆಕ್ಟ್ರಿಕ್ ಎಂಜಿನ್ಗಳು ತಯಾರಾಗುತ್ತಿರುವುದರಿಂದ ಅದು ತಮ್ಮ ಶಕ್ತಿಯನ್ನು ಅದರಲ್ಲಿ ತೋರಿಸುವಂತಹ ಒಂದು ಸ್ಪರ್ಧೆ ಏರ್ಪಟ್ಟಿದೆ. ಅಂದರೆ ಚೀನಾ ದೇಶವು ಈಗ ಬ್ಯಾಟ್ರಿ ತಯಾರಿಕೆ ಮತ್ತು ಬ್ಯಾಟ್ರಿಯಿಂದ ಚಲಿಸುವ ವಾಹನಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಅಂದರೆ ಮೊದಲಿದ್ದಂತಹ ಫೋರ್ಡು ಅಂತಹ ಉತ್ತಮವಾದಂತಹ ಗಾಡಿಗಳನ್ನು ಬಿಟ್ಟು ಈಗ BYD ಮತ್ತು ODJ ಅಂತ ಗಾಡಿಗಳು ಹೆಚ್ಚುತ್ತಾ ಇದೆ. ಇದೆಲ್ಲವೂ ಚೈನಾದ ನಿರ್ಮಿತವಾದದ್ದು. ಅಂದರೆ ಅಂಥ ಗಾಡಿಗಳು ಈಗ ಹೆಚ್ಚಾಗ್ತಾಯಿದೆ. ಅದನ್ನು ಪೆಟ್ರೋಲ್ನಿಂದ ಚಲಿಸುವುದಲ್ಲ, ಬ್ಯಾಟ್ರಿಯಿಂದ ಚಲಿಸುವ. ಅಂದರೆ ಬ್ಯಾಟ್ರಿಯಲ್ಲಿ ಈಗ ಚೀನಾ ಎಲ್ಲಕ್ಕಿಂತ ಮುಂದಿದೆ. ಅದು ಉತ್ಪಾದನೆಯಲ್ಲಿ ಡಾಟಾವನ್ನು ಹೆಚ್ಚಾಗಿ ಮಾಡಿಕೊಂಡಿದೆ. ಉತ್ಪಾದನಾ ಡಾಟಾ ಅವರು ಮುಂದಿದ್ದಾರೆ. ಅಂದರೆ ಉತ್ಪಾದನಾ ಡಾಟಾ ಅಂದರೆ ಗೊತ್ತಾಗುತ್ತಲ್ಲ, ಯಾವುದೇ ವಸ್ತುಗಳನ್ನು ಉತ್ಪಾದನೆ ಮಾಡುವುದು ಅಥವಾ ಯಾವುದೋ ಹೊಸ ಆವಿಷ್ಕಾರಗಳನ್ನು ಮಾಡುವುದರಲ್ಲಿ ಚೀನಾ ಮುಂದಿದೆ. ಅದು ತನ್ನ ಜನಬಲ ಮತ್ತು ಉತ್ಪಾದನಾ ಶಕ್ತಿಯಲ್ಲಿ ಮುಂದಿದೆ. ಆದರೆ ಮತ್ತೊಂದು ಯೂಸರ್ಸ್ ಶಕ್ತಿ ಒಂದು ಇದೆ. ಅದಂದರೆ ನಮ್ಗೆ ಗೊತ್ತು. ಈಗ ನೋಡಿ AI, ಯೂಟ್ಯೂಬು ಅಥವಾ ವಾಟ್ಸಪ್ಪು ಇಂತಹ ಕೆಲಸಗಳು, ಇಂಟರ್ನೆಟ್ಟು ಇಂತಹ ಕೆಲಸಗಳಲ್ಲಿ ಯಾವಾಗಲೂ ಅಮೇರಿಕ ಮುಂದಿದೆ. ಆ ಡಾಟಾದ ನೋಡೋದಾದರೆ ಉಪಯೋಗ ಡಾಟಾ ಅದರಲ್ಲಿ ಅಮೇರಿಕ ಮುಂದಿದೆ. ಅಂದರೆ ಈ ಎರಡು ಶಕ್ತಿಗಳು ಈಗ ಬಹಳ ಶಕ್ತಿಯುತವಾಗಿ ಬೆಳೀತಾ ಇದೆ. ಈ ಎರಡು ಡಾಟಾಗಳ ಮೇಲಿನ ಹಿಡಿತವನ್ನು ಸಾಧಿಸಿ ಈ ಎರಡು ದೇಶಗಳು, ಯಾವುದು ಚೀನಾ ಮತ್ತು ಅಮೇರಿಕ, ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತೆ. ಈ ಎರಡು ರಾಷ್ಟ್ರಗಳ ಮಧ್ಯೆ ಸಿಕ್ಕಿ ಭಾರತ ತನ್ನ ಶಕ್ತಿಯನ್ನು ತೋರಿಸುವಂತಹ ಪ್ರಯತ್ನದಲ್ಲಿದೆ. ಅಂದರೆ ಇದು ಎರಡರ ಮಧ್ಯದಲ್ಲಿ ನಾವಿದ್ದೇವೆ. ಉಪಯೋಗ ಡಾಟಾ ಮತ್ತು ಶಕ್ತಿ, ಯೂಬರ್ ಅಂತಹ ವಾಟ್ಸಪ್ ಅಂತಹ ಶಕ್ತಿಗಳು ಅಮೇರಿಕದ ಪಾಲಾದರೆ ಬ್ಯಾಟ್ರಿ ನಿರ್ಮಾಣ, ಬ್ಯಾಟ್ರಿ ಗಾಡಿಗಳು ಇದರಲ್ಲಿ ಚೀನಾ ಮುಂದಿದೆ. ಇಂತಹ ಇಂಧನ ಶಕ್ತಿಗಳಲ್ಲಿ ಅದು ಮುಂದಿದೆ. ಭಾರತದ ಬಗ್ಗೆ ಕೇಳುವಾಗ ಅವರು ಹೇಳಿದ ಕೆಲವು ಮಾತುಗಳು, ನಾವು ಯಾವತ್ತೂ
ಏಕಾಧಿಪತ್ಯವನ್ನು ಒಪ್ಪುವಂತಹ ರಾಷ್ಟ್ರ ಅಲ್ಲ. ಭಾರತಕ್ಕೆ ಉಜ್ವಲವಾದ ಭವಿಷ್ಯವಿದೆ. ಭಾರತ ಉಜ್ವಲ ಭವಿಷ್ಯವಿದೆ. ಅದರ ಸಂಸ್ಕೃತಿ ಆ ರೀತಿಯಂತೆ ಬೆಳೆದು ಬಂದಂಥದ್ದು. ಇಡೀ ಪ್ರಪಂಚಕ್ಕೆ ಹಲವು ರೀತಿಯ ವಿಚಾರಗಳನ್ನು ಕೊಡುವಂಥ ಶಕ್ತಿ ಭಾರತಕ್ಕಿದೆ. ಅದಕ್ಕೆ ಉಜ್ವಲವಾದ ಭವಿಷ್ಯವಿದೆ. ವಿಕೇಂದ್ರೀಕೃತವಾದ ಭಾರತ ಶಕ್ತಿಯಲ್ಲಿ ಮುಂದಿದ್ದರೂ ಸಹ ಚೀನಾ ಈಗ ಶಕ್ತಿಯಲ್ಲಿ ತನ್ನ ಮುಂದಿದೆ ಎಂಬುದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಈಗ ಕೆಲವು ಸಮಸ್ಯೆಗಳು ಎದುರಾಗುವಂಥ ಸ್ಥಿತಿಯಲ್ಲಿ ಭಾರತ ಇದೆ. ಚೀನಾದಂತೆ ನಾವು ದಬ್ಬಾಳಿಕೆಯಿಂದ ಅಥವಾ ದಬ್ಬಾಳಿಕೆಯಿಂದ ಯಾವುದನ್ನು ನಿಯಂತ್ರಿಸುವ ಕೆಲಸ ಮಾಡುವುದಿಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ಇರುವುದರಿಂದ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗಿದೆ. ನಮ್ಮ ಹೆಚ್ಚಿನ ಆರ್ಥಿಕತೆ ನಿರುದ್ಯೋಗ ಸಮಸ್ಯೆ ನಮ್ಮನ್ನು ಆರ್ಥಿಕ ಸ್ಥಿತಿಯಲ್ಲಿ ನಾವು ಬೆಳವಣಿಗೆ ಸಾಧಿಸಿದರೂ ಸಹ ನಿರುದ್ಯೋಗ ನಿವಾರಣೆಯಲ್ಲಿ ನಮಗದು ಸಾಧ್ಯವಾಗುತ್ತಿಲ್ಲ. ಈಗ ಸುಮಾರು ನಮ್ಮಲ್ಲಿ ಇನ್ನೂ ಈಗಲೂ ಹಣವನ್ನೇ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಆದರೆ ಡಿಜಿಟಲ್ ವ್ಯವಹಾರ ಹೆಚ್ಚಾಗಬೇಕು. ಆವಾಗ ನಮ್ಮ ದೇಶ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ. ವಿಕೇಂದ್ರೀಕರಣ ಕೇರಳದಲ್ಲಿ ನಡೆದ ರೀತಿಯಲ್ಲಿ ಇಡೀ ನಮ್ಮ ಭಾರತದಲ್ಲಿ ನಡೀತಾ ಬಂದರೆ ನಾವು ಇಡೀ ಪ್ರಪಂಚದಲ್ಲಿ ಉತ್ತಮವಾದಂತಹ ಒಂದು ಶಕ್ತಿಯಾಗಿ ಬೆಳೆಯಲು ಸಾಧ್ಯ. ನೀವು ಈಗ ಬೆಳೆದಂತಹ ಶಕ್ತಿಯುತ ರಾಷ್ಟ್ರಗಳು ಈಗ ದುರ್ಬಲಗೊಳ್ಳುತ್ತಿದೆ. ಅಂತಹ ಸ್ಥಿತಿಯಲ್ಲಿ ಭಾರತ ಇಡೀ ಪ್ರಪಂಚದ ನಾಯಕತ್ವವನ್ನು ವಹಿಸಿಕೊಳ್ಳಬಹುದೇ ಎಂಬುದನ್ನು ಕೇಳಲು. ಅದಕ್ಕಾಗಿ ಅವರು ಹೇಳಿದ ಮಾತು, ನಾವು ಪ್ರಪಂಚದಲ್ಲಿ ನಾಯಕತ್ವ ವಹಿಸಿಕೊಳ್ಳಬೇಕೆಂಬ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡವರಲ್ಲ. ನಾವು ಏನಿದ್ದರೂ ಪರಸ್ಪರ ಸಹಕಾರದಿಂದ ಬೆಳೆಯಬೇಕು, ಎಲ್ಲರೂ ಕೂಡಿ ಬೆಳೆಯಬೇಕು ಎಂಬಂತಹ ಒಂದು ರೀತಿಯನ್ನು ಬೆಳೆಸುತ್ತಾ ಬಂದಿದ್ದೇವೆ. ಆದ್ದರಿಂದ ನಮಗೆ ಅಂತಹ ಇಡೀ ಪ್ರಪಂಚದ ನಾಯಕತ್ವವನ್ನು ವಹಿಸಿಕೊಳ್ಳುವಂತಹ ಯಾವ ಉದ್ದೇಶವನ್ನು ನಾವು ಇಟ್ಟುಕೊಂಡಿಲ್ಲ. ಆದರೆ ಪರಸ್ಪರ ಸಹಕಾರ, ಎಲ್ಲರೂ ಕೂಡಿ ಎಲ್ಲರೂ ಒಟ್ಟಿಗೆ ಬೆಳೆಯಬೇಕೆಂಬುದೇ ನಮ್ಮ ಉದ್ದೇಶ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ಇಂತಹ ಉದ್ದೇಶವನ್ನು ರಾಹುಲ್ ಗಾಂಧಿ ಹೇಳಿದಾಗ ಅದರಲ್ಲಿ ನಮಗೆ ಕಾಣಿಸುವಂಥ ತಪ್ಪುಗಳೇನಿಲ್ಲ. ಅದು ಅವರು ಚೀನಾ ಈಗ ಅಭಿವೃದ್ಧಿಯಾಗಿದೆ, ಅದು ಶಕ್ತಿಯುತವಾಗಿ ಬೆಳೆದಿದೆ ಎಂಬುದನ್ನು ಹೇಳಿದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ಅದೇ ರೀತಿ ಅಮೇರಿಕದ ಸ್ಥಿತಿಯನ್ನು ಹೇಳಿದರಲ್ಲಿ ಅತಿಶಯೋಕ್ತಿ ಇಲ್ಲ. ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಿದೆ. ಅದರಿಂದಾಗಿ ಆ ರೀತಿಯಲ್ಲಿ ನಾವು ಸಮಸ್ಯೆಯನ್ನು ಕಾಣಿಸುವ ಅದನ್ನು ನಿವಾರಿಸುವಂಥ ಶಕ್ತಿ ನಮಗಿದೆ. ನಮ್ಮ ಜನಸಂಖ್ಯೆಯ ಬೆಳವಣಿಗೆಯೂ ಕೂಡ ಹಾಗೇ ಇದೆ ಎಂಬುದನ್ನು ಅವರು ಹೇಳಿದ್ದಾರೆ. ಇಂತಹ ಮಾತುಗಳನ್ನು ಹೇಳಿದರೆ, ಆದರೆ ನಮ್ಮ ಕೆಲವು ಗೋಧಿ ಮೀಡಿಯಾಗಳು ರಾಹುಲ್ ಗಾಂಧಿ ದೇಶದ್ರೋಹದ ಮಾತಾಡಿದ್ದಾರೆ, ದೇಶಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಿದ್ದಾರೆ ಎಂಬಂಥ ವಿಷಯವನ್ನು ಹೆಚ್ಚಾಗಿ ಹೇಳುತ್ತಿರುವುದು ನೋಡಿದರೆ ಅವರ ಉದ್ದೇಶವೇ ಬೇರೆ. ಅಂದರೆ ಅವರು ಸತ್ಯವನ್ನು ಮುಚ್ಚಿಟ್ಟು ಯಾವುದೋ ಸುಳ್ಳನ್ನು ಹೆಚ್ಚು ಪ್ರಚಾರ ಮಾಡುವ ರೀತಿಯಲ್ಲಿದ್ದಾರೆ ಎಂದನಿಸುತ್ತದೆ. ನಿಮಗೆ ಯಾರಿಗಾದರೂ ಇಂತಹ ರಾಹುಲ್ ಗಾಂಧಿಯವರು ಹೇಳಿರುವಂಥ ಈ ಮಾತಿನಲ್ಲಿ ಏನಾದರೂ ನಾನು ಈಗ ನಿಮಗೆ ವಿವರಿಸಿದಂಥ ಈ ಪಾಯಿಂಟ್ಗಳೇ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದೆ ಎಂಬ ಅಭಿಪ್ರಾಯ ಇದ್ದರೆ ನೇರವಾಗಿ ಅವರ ಮಾತುಗಳನ್ನೇ ನೀವು ಕೇಳಲು ಸಾಧ್ಯ. ಅದನ್ನು ನೀವು ಕೇಳಿ ನೋಡಿ. ಆಮೇಲೆ ಇವರು ಹೇಳುವುದರಲ್ಲಿ ಅಥವಾ ಅವರು ಆಡಿರುವ ಮಾತುಗಳಲ್ಲಿ ಯಾವುದಾದ್ರೂ ತಪ್ಪಿದೆ ಎಂಬುದನ್ನು ನೋಡಿ. ನನಗಂತೂ ಅವರು ಹೇಳಿದರಲ್ಲಿ ಅಂತಹ ತಪ್ಪುಗಳು ಯಾವುದೂ ಕಾಣಿಸಲಿಲ್ಲ. ಆದರೆ ಭಾರತ ಅಭಿವೃದ್ಧಿ ಆಗ್ತಾ ಇದೆ, ಅವರು ಮುಂದೆ ಉಜ್ವಲವಾದ ಭವಿಷ್ಯವಿದೆ ಭಾರತಕ್ಕೆ ಎಂಬುದನ್ನು ಅವರು ಹೇಳಿದ್ದಾರೆ ಹೊರತು ಭಾರತದಲ್ಲಿ ಯಾವುದೇ ಶಕ್ತಿ ದುರ್ಬಲವಾಗಿದೆ, ಭಾರತ ಹಾಗಾಗಿದೆ ಹೀಗಾಗಿದೆ ಎಂದು ಅವರು ಹೇಳಿದ್ದು ಅವರ ಮಾತಿನಲ್ಲಿ ನಮಗೆ ಕಾಣಿಸಲು ಸಾಧ್ಯವಾಗ್ತಾ ಇಲ್ಲ. ಇಂಥ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಒಮ್ಮೆ ಕ್ಲಿಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ.
ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.